ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರೀತಿಸಿ ಕೈ ಹಿಡಿದವನಿಗೆ 2 ವರ್ಷಕ್ಕೆ ಕೈ ಕೊಟ್ಟಂತ ಪತ್ನಿ. ಇಲ್ಲಿ ಪ್ರೀತಿಸಿ ಮದುವೆ ಆದ್ರೂ ಇದೇ ಹಣೆ ಬರ, ಅರೇಂಜ್ ಮ್ಯಾರೇಜ್ ಆದ್ರೂ ಇದೇ ಹಣೆ ಬರ. ಯಾವ ರೀತಿ ಗಂಡ ಹಾಗಾದ್ರೆ ಹೆಂಡತಿ ನೋಡ್ಕೊಳ್ಬೇಕು ಅಂತ ಗಂಡನ ಸ್ನೇಹಿತನ ಜೊತೆನೆ ಓಡಿ ಹೋಗಿ ಮದುವೆ ಆಗಿದ್ದಾಳೆ ಹೆಂಡತಿ. ಮಂಡ್ಯದಲ್ಲಿ 2 ವರ್ಷಕ್ಕೆ ಮದುವೆಯಾದಂತ ಯುವತಿ ಈಗ ಓಡ್ ಹೋಗಿದ್ದಾಳೆ. ಬನ್ನಂಗಾಡಿ ಗ್ರಾಮದ ಆಟೋ ಚಾಲಕ ಸಾಗರ್ ಜೊತೆ ಮೊದಲ ಪ್ರೀತಿಯಾಗಿ 3 ವರ್ಷದ ಹಿಂದೆ ಮನೆ ಬಿಟ್ಟು ಬಂದಿದ್ದಂತ ಯುವತಿ ಅಂದ್ರೆ ಪ್ರೀತಿಸಿ ಆತನನ್ನೇ ಮದುವೆ ಆಗಿತ್ತು. ಆದ್ರೀಗ ಆತನ ಪ್ರೀತಿ ಬೇಡ ಆಗಿದೆ, ಮತ್ತೋರ್ವನ ಜೊತೆ ಓಡ್ ಹೋಗಿದ್ದಾಳೆ ಎನ್ನುವ ಆರೋಪ. ಯುವತಿಗೆ 18 ವರ್ಷ ತುಂಬುತ್ತಾ ಇದ್ದಂತೆ ಮದುವೆ ಆಗಿದ್ದಂತ ಸಾಗರ್ ಜೊತೆ 1.5 ವರ್ಷ ಸಂಸಾರ ನಡೆಸಿದ್ದು ಯುವತಿ. ಈಗ ಗಂಡನ ಸ್ನೇಹಿತ ಇಂದ್ರ ಎಂಬಾತನ ಜೊತೆ ಓಡಿ ಹೋಗಿ ಮದುವೆ ಆಗಿದ್ದಾಳೆ. ದೇವಸ್ಥಾನದಲ್ಲಿ ಮದುವೆಯಾದಂಥ ಫೋಟೋ ಸ್ಟೇಟಸ್ಗೆ ಹಾಕೊಂಡಿದ್ದಾರೆ. ಹೆಂಡತಿ ಸ್ನೇಹಿತ ಸ್ಟೇಟಸ್ ನೋಡಿ ಕಂಗಾಲಾಗಿದ್ದಾರೆ ಪತಿ ಸಾಗರ್. ಇದೀಗ ನ್ಯಾಯಕ್ಕಾಗಿ ಮೊರೆ ಹೋಗಿದ್ದಾರೆ. ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಪತಿ ಸಾಗರ್ ತಂಗಿ ಅಂತಿದ್ದವನ ಜೊತೆನೆ ಓಡ್ ಹೋಗಿದ್ದಾಳೆ ಅಂತ ಬೇಸರ. ಇನ್ನು 1 ಲಕ್ಷ ನಗದು 22 ಗ್ರಾಂ ಒಡವೆಯನ್ನು ಕೂಡ ತಗೊಂಡು ಹೋಗಿ ಅವನ ಜೊತೆಗೆ ಮದುವೆ ಆಗಿದ್ದಾಳೆ. ಅವ್ರು ಚೆನ್ನಾಗೇ ಇರಲಿ, ಬಟ್ ನನಗೆ ಡಿವೋರ್ಸ್ ಕೊಡ್ಲಿ ಅಂತೇಳಿ ಆಕೆಯ ಪತಿ ಸಾಗರ್ ಈಗ ಒತ್ತಾಯಿಸ್ತಾ ಇದ್ದಾರೆ. ಆ ಮದುವೆಯಾಗಿ 1 ವರ್ಷ ಮೇಲೆ 5 ತಿಂಗಳಾಗಿದೆ. ಇಲ್ಲೇ ಇದು ದೊಡ್ಡಬೇಡಹಳ್ಳಿ ಹತ್ರ ಬೊಂಬಪ್ಪನ ದೇಶ. ಸಿಂಪಲ್ ಆಗಿ ಯಾರು ಇಲ್ಲ, ನಮ್ಮ ಮನೆಯವರು ಇಲ್ಲ, ಅವ್ರ ಮನೆಯವರು ನಾವೇ ಮದುವೆ ಆಗ್ಯಾರ. ನಮ್ಮ ಬಾವವ್ರ ಮನೆಯವರು ಒಂದು 7 ಜನ ಇದ್ರು ಅಷ್ಟೇ, ಅವರೇ ನಿಂತು ಮದುವೆ ಮಾಡಿಸ್ಕೊಟ್ರು. ಎಲ್ಲ ಚೆನ್ನಾಗಿದೆ ಸರ್. ಚೆನ್ನಾಗಿರು ನಮ್ಮ ಜೊತೆ, ಎಲ್ಲರ ಜೊತೆ ಹೊಂದ್ಕೊಂಡು ಎಲ್ಲ ಚೆನ್ನಾಗಿರು. ಅಷ್ಟೆಲ್ಲ ಆದಮೇಲೆ ಹಿಂಗೆ ನನಗೆ ಕೈ ಬಿಡ್ದಂಗೆ ಇಷ್ಟಪಟ್ಟು ಮದುವೆ ಆಗಿದೆ, ನಾನು ಹಂಗೆ ಇರ್ತೀನಿ ಅಂತ ಹೇಳಿದ್ರು. ಅಷ್ಟೇ ಈ ಥರ ಮಾಡೋದು. ನನ್ನ ಫ್ರೆಂಡೇ ಜೊತೆಲಿ ಇದ್ದಾನೆ, ಅವನ ಹೆಸರು ಇಂದ್ರ ಅಂತ, ಚಿಕ್ಕಡೆ. ಅವನು ಕರ್ಕೊಂಡೋಗೋಣ. ಈಗ ಮದುವೆನೇ ಆಗೈತೆ ಸರ್. ಹುಡುಗಿ ನಮ್ಮ ಬಾವವ್ರ ಮನೆ ಬಿಟ್ಟಿದೆ, ಏನೋ ಹುಷಾರಿರಲಿಲ್ಲ, ಯಾವುದೋ ಒಂದು ಇದು ಹುಷಾರಿರಲಿಲ್ಲ, ಹೊಟ್ಟೆ ನೋವು ಅಂತ ಅಂತಿದ್ರು. ಮಂಡ್ಯಕ್ಕೆ ತೋರಿಸಿ ಅಂತ ಕಳಿಸಿದ್ರು. ಅಲ್ಲಿಂದ ನಮ್ಮ ಬಾವನು ನಮ್ಮ ಅಕ್ಕನ ಹೋಗಿ ತೋರಿಸ್ಕೊ ಬಂದು ಮನೇಲಿ ಬಿಟ್ಟಿರು. ಬನ್ನಂಗಡಿ ಹಬ್ಬ ಇತ್ತು, ಮಾರಿ ಹಬ್ಬ ಅಂತ, ಅಲ್ಲಿಗೆ ಹೋಗ್ಬೇಕಾಯ್ತು. ಶುಕ್ರವಾರ ಬೆಳಗ್ಗೆ ನಾವು ಅವ್ರು ಬರ್ಬೇಕಾಯ್ತು. ನಾನು ಹೋಗಿ ಪಾಂಡುಪುರ ಹೋಗ್ಬಿಟ್ಟು ಅಂಗಡಿ ಐಟಮ್ ಹಾಕೊಂಡ್ಬಿಡ್ತೀನಿ. ಹೋಗಿ ಜೊತೆ ಬಂದರೆ ಆ ಕಡೆಯಿಂದ ಬರೋಕ್ಕಾಗಲ್ಲ, ನಿನ್ನ ಮನೇಲಿ ಮಲಗಿರು, ನಿಮ್ಮ ಅಣ್ಣ ಬಂದು ಊಟಕ್ಕೆ ಇಕ್ಕಿರು ಅಂತ ಹೇಳಿರು. ಆಯಿತು ಹೋಗೋಕೆ ಎಲ್ಲ ನಮ್ಮ ಊಟ ಮನೆಗೆ ಇರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರ ಹತ್ರ ಹೋದ್ಮೇಲೆ ಪಕ್ಕದ ಮನೆ ಇರ್ತಾವೆ ಯಾರ್ದೋ ಮೊಬೈಲ್ ಇಸ್ಕೊಂಡು ಹುಡುಗನಿಗೆ ಕರ್ಸ್ಕೊಂಡು ಫೋನ್ ಮಾಡ್ಕೊಂಡು ಹೊಂಟೋಗ. ಆ ಮದುವೆ ಫೋಟೋ ಹಾಕಿದ್ಮೇಲೆ ಗೊತ್ತಾಯ್ತು ಸರ್. ಆ ಮದುವೆಯಾಗಿ 1 ವರ್ಷ ಮೇಲೆ 5 ತಿಂಗಳಾಗಿದೆ. ಇಲ್ಲೇ ಇದು ದೊಡ್ಡಬೇಡಹಳ್ಳಿ ಹತ್ರ ಬೊಂಬಪ್ಪನ ದೇಶ. ಸಿಂಪಲ್ ಆಗಿ ಯಾರು ಇಲ್ಲ, ನಮ್ಮ ಮನೆಯವರು ಇಲ್ಲ, ಅವ್ರ ಮನೆಯವರು ನಾವೇ ಮದುವೆ ಆಗ್ಯಾರ. ನಮ್ಮ ಬಾವವ್ರ ಮನೆಯವರು ಒಂದು 7 ಜನ ಇದ್ರು ಅಷ್ಟೇ, ಅವರೇ ನಿಂತು ಮದುವೆ ಮಾಡಿಸ್ಕೊಟ್ರು. ಎಲ್ಲ ಚೆನ್ನಾಗಿದೆ ಸರ್. ಚೆನ್ನಾಗಿರು ನಮ್ಮ ಜೊತೆ, ಎಲ್ಲರ ಜೊತೆ ಹೊಂದ್ಕೊಂಡು ಎಲ್ಲ ಚೆನ್ನಾಗಿರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಘವೇಂದ್ರ. ಪ್ರೀತಿಸಿ ಮದುವೆ ಆಗಿದ್ರು, ಹಂಗಿದ್ರು ಕೂಡ 3 ವರ್ಷಕ್ಕೆ ಸಂಸಾರ ಸಾಕಾಯ್ತಾ? ಮತ್ತೋರ್ವನ ಜೊತೆ ಓಡ್ ಹೋಗೋದಕ್ಕೆ ಕಾರಣ ಏನು? ಸದ್ಯಕ್ಕೆ ಇದ್ರ ಬಗ್ಗೆ ಏನ್ ಮಾಹಿತಿ ಇದೆ? ಸೌಖ್ಯ, ಮಂಡ್ಯ ಜಿಲ್ಲೆಯಲ್ಲಿ ಏನೋ ಒಂದು ವಿಚಿತ್ರ ಪ್ರಕರಣ ಬೆಳಕಿಗೆ ಬಂದಿದೆ. ಅದು ಕೂಡ ಪರಸ್ಪರ ಪ್ರೀತಿ ಮದುವೆ ಆಗಿದ್ದಂತ ಜೋಡಿಯೊಂದು ಇದೀಗ ಯುವತಿಗ ಗಂಡನ ಸ್ನೇಹಿತರೊಂದಿಗೆ ಓಡೋಗಿರುವಂತಹ ವಿಚಿತ್ರ ಘಟನೆ ಇದಾಗಿರುವಂತದ್ದು. ಏನಿಂದು ಪ್ರಕರಣ ಇದೀಗ ಮಂಡ್ಯದ ಗ್ರಾಮಾಂತರ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಏರಿದೆ. ಏನು ತನ್ನ ಗಂಡ ಆಗಿರುವಂತಹ ಈತ ಏನಿದೆ, ಏನು ಬನ್ನಂಗಡಿ ಗ್ರಾಮದ ಆಟೋ ಚಾಲಕ ಸಾಗರ್ ಇದ್ದಾನೆ, ಈತ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾನೆ. ಯಾಕೆಂದ್ರೆ ತನ್ನ ಹೆಂಡತಿ ಈಗ ಬೇರೊಬ್ಬ ತನ್ನ ಸ್ನೇಹಿತನಾಗಿರುವಂತಹ ವ್ಯಕ್ತಿಯೊಂದಿಗೆ ಓಡೋಗಿದ್ದಾನೆ. ಇದರಿಂದ ನನಗೆ ನ್ಯಾಯ ದೊರಕಿಸ್ಕೊಡಿ. ಈಗ ಓಡೋಗಿದ್ದಾಳೆ, ಅವಳೇನೋ ಓಡೋಗಿರೋದು ನನಗೇನು ಬೇಜಾರಿಲ್ಲ, ಅದನ್ನ ಅದ್ಭುತವಾಗಿ ಡೈವರ್ಸ್ ಕೊಡಿಸಿ ಏನು ನನಗೆ ಮನೆಯಿಂದ ಎತ್ಕೋಗಿರುವಂತ ಚಿನ್ನಾಭರಣವನ್ನು ವಾಪಸ್ ಕೊಡಿಸ್ಬೇಕು ಅಂತ ಹೇಳ್ತಿರುವಂತದ್ದು. ಏನ್ ಸಾಗರ್ ಇದ್ದಾನೆ, ಈತ ಪರಸ್ಪರ ಅಂದ್ರೆ 3 ವರ್ಷಗಳ ಹಿಂದೆ ರಕ್ಷಿತಾ ಎಂಬ ಯುವತಿಯನ್ನ ಮದುವೆ ಆಗಿರ್ತಾನೆ. ಅದು ಕೂಡ ಪ್ರೀತಿ ಮದುವೆ ಆಗಿರ್ತಾನೆ. ಮನೆಯವರ ವಿರೋಧ ನಡುವೆ ಕೂಡ ಇವರಿಬ್ರು ಕೂಡ ಪರಸ್ಪರ ಒಪ್ಪಿ ಮದುವೆ ಆಗಿದ್ದಂತ ಈ ಇಬ್ಬರು ಕೂಡ
ಏನೀಗ ಮದುವೆ ಆಗಿರುವಂತ ಯುವತಿ ರಕ್ಷಿತಾ ಈಗ ಆತನ ಸ್ನೇಹಿತರಾಗಿಂತ ಇಂದ್ರ ಎಂಬುವನ ಜೊತೆ ಈಗ ಓಡೋಗಿರುವಂತದ್ದು ನಿಜಕ್ಕೂ ಕೂಡ ಒಂದು ಅಚ್ಚರಿಯ ಘಟನೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈಕೆ 3 ವರ್ಷಕ್ಕೆ ಈಕೆಗೆ ಸಾಕಾಯ್ತಾ ತನ್ನ ಮೊದಲ ಗಂಡನೊಂದಿಗೆ ಬದುಕು ಅನ್ನೋದು ಕೂಡ ಕೇಳ್ಬರ್ತಿರುವಂತದ್ದು. ಏನೀಗ ರಕ್ಷಿತಾ ಓಡೋಗಿರುವಂತ ಇಂದ್ರ ಏನಿದ್ದಾನೆ ಈತ ಅವರ ಮನೆಗೆ ಬಂದು ಈಕೆಯನ್ನು ಕೂಡ ತಂಗಿ ಅಂತ ಕರೀತಾ ಇರ್ತಾನೆ, ತಂಗಿ ಅಂತ ಕರೀತಾರೆ, ಜೊತೆಗೆ ಭಾವ ಅಂತ ಕೂಡ ಅವನ ಸ್ನೇಹಿತರನ್ನು ಕೂಡ ಕರೀತಾ ಇರ್ತಾರೆ. ಈ ಒಂದು ಸಂಬಂಧವನ್ನು ಇತ್ತಂತ ಇವರಿಬ್ಬರ ನಡುವೆ ಕೂಡ ಈಗ ಪರಸ್ಪರ ಮದುವೆಯಾಗಿ ಆ ಒಂದು ಮದುವೆ ಸ್ಟೇಟಸ್ ಅನ್ನು ಕೂಡ ತಮ್ಮ ಮೊಬೈಲ್ಗೆ ಹಾಕೊಂಡಿರುವಂತದ್ದು ನಿಜಕ್ಕೂ ಕೂಡ ಎಲ್ಲ ಒಂದು ಕಡೆ ಗಂಡನಾದಂತ ಸಾಗರ್ಗೆ ಒಂದು ಕಡೆ ನೋವು ತಂದಿದೆ. ಹೀಗಾಗಿ ಗಂಡ ಸಾಗರ್ ಈಗ ತನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಏರಿದ್ದಾನೆ. ತನ್ನ ಹೆಂಡತಿ ಏನು ಈಗ ತನ್ನ ಸ್ನೇಹಿತರೊಂದಿಗೆ ಓಡೋಗಿದ್ದಾಳೆ, ಅವ್ರು ಓಡೋಗಿರೋದು ಕೂಡ ನನಗೆ ಬೇಜಾರಿಲ್ಲ, ಆದ್ರೆ ಅವರಿಬ್ಬರ ಮದುವೆ ಎಲ್ಲ ಒಂದು ಕಡೆ ಚೆನ್ನಾಗಿದೆ, ನನಗೆ ಈಗ ನನ್ನ ಜೀವನ ರೂಪಿಸ್ಕೊಳ್ಳಿಕ್ಕೆ ಡೈವರ್ಸ್ ಕೊಡ್ಸಿ ಅಂತ ಮಾತನ್ನು ಕೊಡುವ ಪೊಲೀಸ್ ಠಾಣೆ ಮುಂದೆ ಹೋಗಿ ಬೇಡ್ಕೊಡ್ತಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ.